ಹೊಳ್ಳಿ ನೋಡಬೇಡ ನನ್ನ ಮಾರಿ ಮೈ ಮರೆತು ಕುಂತಾಗ ಹೊಳ್ಳಿ ನೋಡಬೇಡ ಆ ಛತ್ರಿ ಚೆನ್ನಣ್ಣ ಮಗಳು ಹೊಲಸ್ಕೋಬೇಕಾರಿ ಆ ಗುಳ್ಗಿ ಕೊಟ್ರ ಪ್ರಯೋಜನ ಆಗಲಿಲ್ರಿ ಕರ್ಯಾಪೋ ದುರ್ಗಪ್ಪ ಮಾವಂತೇಲಿ ವಾಡ್ನಿ ಎಮ್ಮಿ ಗುಳಿಗೆ ಕೊಟ್ಟ ಬೆದಿಗೆ ಬರುವಂತ ಮುದೋಡ್ ಆಡ್ರತೇಲಿ ವಾದ್ನಿ ಏನೋ ಮಾಮ ಇಲ್ಲಿಂತಿಲ್ಲ ಏನು ಕೆಲಸ ಹೆಣ್ಣು ನೋಡಕ್ ಹೊಂಟಿಲ್ಲಿ ಹೆಣ್ಣು ನೋಡಕ್ ಅದಕ್ಕೆ ಬಸ್ಸಿಂದ ಆಗ್ತಾನ ಜುಮ್ನಾಳ್ ಬಸ್ಸ ಬರೋಲ್ದಿನ ಯಾವ ಊರಿಗೆ ಗೋವಾಕ್ ಹೊಂಟೀನಿ ಗೋವಾಕ್ ಯಾಕೆ ಈ ಊರಾಗ ಯಾವುದೂ ಇಲ್ಲನ ಇತ್ತಲೇ ಡಣ್ಣ ಮುಗಿನ ನಿತ್ತ ಅದನ್ನು ಮಾಡ್ಕೋಬೇಕಂತೇಳಿ ಅದೆಲ್ಲ ಮಾಡ್ಕೋಬೇಕಿಲ್ಲ ಅವ್ರ ಅಪ್ಪಗ ದಿವಸಾಲು ಸರಿ ಕುಡಿಸಿ ಓಟಿ ಕುಡಿಸಿ ನನ್ನ ಮನಿನ ಮಸೀದಿ ಆಗೈತೆ ಯಾಕೆ ಅವ್ರಪ್ಪ ಕುಡಿ ಮಠ ಕುಡ್ದು ಆಮೇಲೆ ನನ್ನ ಮಗಳು ಕೊಡಂಗಿಲ್ಲ ಅಂದೇ ನಿನಗೆ ಕೊಡ್ಬೇಕಂತೇಳಿ ತುಲಗಾದ ಮ್ಯಾಗ ನಿತ್ತಾಣ ಹಾಂ ಆ ಹುಡುಗಿನ ಕೈ ಕಾಲು ಬಿದ್ದು ಒಪ್ಪಿಸ್ಬೇಕ ಆ ಹುಡುಗಿನ ಕಾಲು ಬಿದ್ದು ಒಪ್ಕೋಬೇಕಿಲ್ಲ ಒಪ್ಪಿಸ್ಬೇಕತ್ ಮಾಡಿನ್ಲಿ ಇಲ್ಲಿ ಸಿಂಗಾರಿ ನೀವು ಒಬ್ಬಳೆ ಕಡೆ ಹೊಂಟಿಲ್ಲ ಮತ್ತೆ ಹಿಂಗೆ ಕೇಳ ಮತ್ತೆ ನಿಂದ ಐತಂದ್ರೆ ಏನು ಹೊಯ್ಕೊಲ್ಲ ಇಲ್ಲಿ ಇವತ್ತ ಕುನು ಪಿಕ್ಚರ್ ಬಂದೈತಂತ ಕುನು ಭಾಗ್ಯ ಅದನ್ನ ನೋಡಕ್ ಹೊಂಟೀನಿ ನೋಡು ಅದು ಕುಣು ಭಾಗ್ಯ ಅಲ್ಲಲೇ ಕುಂಕುಮ ಭಾಗ್ಯ ಅದ ಯಾರ ಭಾಗ್ಯ ಯಾಕ ಚಲನಚಿತ್ರ ನೋಡೋದು ಬ್ಯಾಡ ಅಂದ್ರ ಯಾರ ಬ್ಯಾಡ ಅಂದ್ರ ತಡಿ ಇನ್ನು ಏನು ಹೇಳಲ್ಲ ನಾನು ನಿನ್ನ ಓದ್ರಾಕತ್ ಬಿಟ್ಟಿಯಲ್ಲ ಅದ ಭಾಗ್ಯನ ನೋಡಕ್ ಹೊಂಟೀನಿ ಅಲ್ರಿ ಇವತ್ತ ಕುನು ಭಾಗ್ಯ ಪಿಕ್ಚರ್ ಬಂದೈತಿ ನೋಡಕ್ ಹೊಂಟೀನಿ ನನ್ನಂತಕ ₹1 ಇಲ್ಲ ಏನು ಮಾಡಲಿ ಹೆಂಗೂ ಮಾಮ ಅದನ ಇವನ ಕಡೆನ ರೊಕ್ಕ ಇಸ್ಕೊಂಡು ಪರಾರಿ ಆದ್ರ ಅಲ್ಲೇ ಸಿಂಗಾರಿ ಏನು ಯೋಚನೆ ಮಾಡಾಕ್ತಿ ಏನಿಲ್ಲ ಬೇಡ ಟಿಕೆಟಿಗೆ ರೊಕ್ಕ ಇಲ್ಲ ಒಂದು ₹10 ರೊಕ್ಕತ ₹10 ಬಡ್ಡಿ ಹಾಕಿ ಮತ್ತೆ ₹20 ಕೊಡ್ತೀನಿ ₹20 ಕೊಡ್ತೀನಿ ನನ್ನೊಂದು ಕಂಡೀಷನ್ ಐತಿ ನೋಡ್ಲಿ ಕ್ಯಾ ಈ ಶಿವ್ಯಾನ ಕೈ ಹಿಡದ ಒಂದ್ ಡ್ಯಾನ್ಸ್ ಮಾಡ್ಬೇಕ ಸಿಕ್ಕಿದ ಚಾನ್ಸ್ ಅಂತೇಳಿ ಸಿಗಾಕೊಂಡ್ಬಿಡವ ಚಾನ್ಸ್ ಮತ್ತೆ ಬಿಡ್ತಾರ ನಿಂದಿತ್ತನಲ್ಲಿ ಐತಿ ನಂದಿತ್ತಲ್ಲ ಮಾತಾಡಕತ್ತೀನಿ ಪಾಟ್ ನಡಬರಕ್ ನಂದೇನಿಲ್ಲ ಹೊಡೆಯ ಸೌಂದರ್ಯ ಕರಿತಳ ಸಂಗಮನಿಗೆ ಐಶ್ವರ್ಯ ಕರಿತಳ ಅರಮನೆಗೆ ಆಸೆ ಹಚ್ಚಳ ಊರಿಗೆ ಬಗೆ ಬಗೆ ನೋಡುದತ್ತು ಮನೆಗೆ ಯಾಕೋ ನನ್ನ ಮುಖ ಸಪ್ಪಾಗಿದೆ, ಏಕೆ ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನು ಇಲ್ಲ ರಂಗಣ್ಣ,
ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತಿದೆ ಅರ್ಜುನ, ನಿನಗೆ ಬಂದಿರುವ ಆಪತ್ತಾದ್ರೂ ಏನು ಹೇಳು. ಯಾವ ಬಾಯಿಯಿಂದ ಹೇಳಲಿ ರಂಗಣ್ಣ ನನ್ನ ಮನೆಗೆ ಬಂದ ಪರಿಸ್ಥಿತಿಯನ್ನು? ಏಕೆ ಅರ್ಜುನ, ಏನಾಯ್ತು? ತಮ್ಮನ ನೌಕರಿಗಾಗಿ ಮನೆಯಲ್ಲಿದ್ದ ದವಸ ಧಾನ್ಯಗಳನ್ನು ಮಾರಿ ತಿನ್ನಲಕ್ಕೆ ಮಡಿಕೆ ಕಾಳು ಸಹ ಇಲ್ಲ ರಂಗಣ್ಣ, ಮಡಿಕೆ ಕಾಳು ಸಹ ಇಲ್ಲ. ಅಳಬೇಡ ಅರ್ಜುನ, ಅಳಬೇಡ. ನನಗೆ ನಿಮ್ಮನ್ನ ಹೇಮಂತ ಮಾಡಿದ ಸಹಾಯ ತೀರಿಸಲು ಅವಕಾಶ ಸಿಗುತ್ತದೆ ಇಲ್ಲೆಂದು ತಿಳಿದಿದೆ. ಅದು ಈಗ ಒದಗಿತ್ತು. ನೀನು ಈಗಲೇ ನಮ್ಮ ಮನೆಗೆ ಬಂದು ಜೋಳದ ಮೂಟೆಯನ್ನು ತೆಗೆದುಕೊಂಡು ಹೋಗು. ರಂಗಣ್ಣ, ಈ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ. ಬಾಗಾದರೆ ಮನೆಗೆ ಹೋಗೋಣ. ರಂಗಣ್ಣ, ನಿನಗೆ ಯಾರು ಚಾಕು ಹಾಕಿದರು ಹೇಳು ರಂಗಣ್ಣ, ಹೇಳು. ಆಸ್ಪತ್ರೆಗೆ ಹೋಗುವುದು ಪ್ರಯೋಜನವಿಲ್ಲ ಅರ್ಜುನ, ಪ್ರಯೋಜನವಿಲ್ಲ. ನಾನು ಬದುಕುವುದಿಲ್ಲ ಅರ್ಜುನ, ನಾನು ಬದುಕುವುದಿಲ್ಲ. ನಿನಗೆ ಯಾರು ಚಾಕು ಹಾಕಿದರು ಹೇಳು ರಂಗಣ್ಣ, ಹೇಳು. ನಿನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೊರಟು ಹೋಗಲಾರೆ ರಂಗಣ್ಣ, ಹೊರಟು ಹೋಗಲಾರೆ. ಅರ್ಜುನ, ನನ್ನದೊಂದು ಮಾತು ಇದೆ, ನಡೆಸಿಕೊಡ್ತೀಯಾ? ಅದೇನು ಅಂತ ಹೇಳು ರಂಗಣ್ಣ, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಅರ್ಜುನ, ಬೇಗನೆ ನೀನು ಇಲ್ಲಿಂದ ಹೊರಟು ಹೋಗು. ಯಾಕಂದರೆ ಆ ಪಾಪಿಗಳು ನಿನಗೂ ಏನಾದರೆ ತೊಂದರೆ ಮಾಡಬಹುದು. ನಿನ್ನನ್ನು ಈ ಸ್ಥಿತಿ ಬಿಟ್ಟು ಹೊರಟು ಹೋಗಲಾರೆ ರಂಗಣ್ಣ, ಹೊರಟು ಹೋಗಲಾರೆ. ನಾನೆಂತ ಪಾಪಿ ರಂಗಣ್ಣ, ಪಾಪಿ. ಹಾಗೆ ಹಠ ಮಾಡಬೇಡ ಅರ್ಜುನ. ನೀನು ಇಲ್ಲಿಂದ ಹೊರಟು ಹೋಗದಿದ್ದರೆ ನಿನಗೆ ನನ್ನ ಆನೆಯಾಗಿದೆ. ಬೇಗ ನೀನು ಇಲ್ಲಿಂದ ಹೊರಟು ಹೋಗು. ಅಮ್ಮ ರಂಗಣ್ಣ, ನನ್ನನ್ನು ಬಿಟ್ಟು ಹೊರಟು ಹೋದೆಯಾ ರಂಗಣ್ಣ? ನಾನಂತ ಪಾಪಿ ರಂಗಣ್ಣ, ರಂಗಣ್ಣ. ರಂಗಣ್ಣ, ನಿನ್ನ ಸಾವಿಗೆ ಕಾರಣ ಯಾರೆಂದು ಪತ್ತೆ ಹಚ್ಚಿ ಅವರ ರುಂಡ ತೆಗೆದು ಅವರ ರಕ್ತದಿಂದಲೇ ಈಗ ಆತ್ಮಕ್ಕೆ ಶಾಂತಿಗೊಳಿಸುತ್ತೇನೆ. ಗೊಳಿಸದಿದ್ದರೆ ನನ್ನ ತಂದೆ ರಕ್ತಕ್ಕೆ ಹುಟ್ಟಿಲ್ಲ ಎಂದು ತಿಳಿದುಕೋ. ಓಹೋ, ಇಲ್ಲಿ ಪೊಲೀಸರು ಬಂದು ಅಂದರಂತೆ ಕಾಣುತ್ತೆ. ನಾನು ಇಲ್ಲೇ ಸ್ವಲ್ಪ ಮರೆಯಾಗಬೇಕು. ಮಂಜುಳಾ, ರಾಜು ಇಂಟರ್ವ್ಯೂಗೆಂದು ಹೋಗಿ ಒಂದು ವಾರ ಕಳೆಯಿತು. ಅವನ ನೌಕರಿಯ ವಿಷಯ ಏನಾಯ್ತೆಂದು ತಿಳಿಯಲಿಲ್ಲ. ಅವನು ಹೋಗಿ ಫೋನ್ ಮಾಡಿ ಹೇಳ್ತೇನೆ. ಈಗ ಅವನು ಫೋನೇ ಮಾಡಿಲ್ಲ. ನೀವಾದ್ರೂ ಫೋನ್ ಮಾಡಿ ವಿಷಯ ತಿಳ್ಕೊಳ್ಬಾರ್ದಲ್ವಾ? ಆಯ್ತು, ನಾನು ಆಮೇಲೆ ಫೋನ್ ಮಾಡಿ ವಿಷಯ ತಿಳಿದುಕೊಳ್ತೇನೆ. ನೀನೇನು ಅವನ ಬಗ್ಗೆ ಚಿಂತಿಸಬೇಡ. ಹಾ, ಇರಲಿ. ಅರ್ಜುನ ಊಟ ಮಾಡಿ ಹೋಗಿರುವನು? ಏಕೆ ಮಂಜುಳಾ ಮೌನಾಗಿ ನಿಂತು ಬಿಟ್ಟೆ? ಇನ್ನೆಲ್ಲಿದೆ ಸ್ವಾಮಿ ಊಟ? ನಿನ್ನೆ ಅಡಿಗೆ ಮಾಡ್ಬೇಕಾದ್ರೆ ಒಂದು ಹಿಡಿ ಹಿಟ್ಟು ಸಹ ಇಲ್ಲ ಮನೆಯಲ್ಲಿ.
ನೋಡಿ, ನಿನ್ನೆ ರಾತ್ರಿ ಊಟಕ್ಕೆ ಪಕ್ಕದ ಮನೆಯವರ ಹತ್ರ ಹೋಗಿ ಒಂದು ಸೇರೆ ಹಿಟ್ಟು ತಂದು ಅಡಿಗೆ ಮಾಡಿದ್ದೇನೆ. ಅಂದಮೇಲೆ ದಿನಾಲು ಎಷ್ಟು ದಿನ ಅಂತ ಬೇರೆಯವರನ್ನ ಕೇಳೋದು. ಅದಕ್ಕೆ ಅರ್ಜುನ ಯಾರನ್ನಾದ್ರೂ ಕೇಳಿ ಜೋಳ ತರುತ್ತೇನೆ ಅಂತ ಹೋಗಿದ್ದಾನೆ. ಅಲ್ಲಿ ನೋಡಿ ಬಂದೇ ಬಿಟ್ಟ. ಅರ್ಜುನ, ಜೋಳವನ್ನು ತಂದೇನಪ್ಪ. ತರಬೇಕು ಎಂದು ಹೋಗಿದ್ದೆಯಲ್ಲ, ಆದರೆ ನನಗೆ ಯಾರು ಜೋಳವನ್ನು ಕೊಡಲಿಲ್ಲವಣ್ಣ. ಹಾಗಾದರೆ ನಾನೇ ನನ್ನ ಸ್ನೇಹಿತನಾದ ರಂಗಣ್ಣನ ಮನೆಗೆ ಹೋಗಿ ಜೋಳವನ್ನು ಎಸೆದುಕೊಂಡು ಬರುತ್ತೇನೆ. ಸ್ವಾಮಿ, ದಾನ ಧರ್ಮ ಮಾಡಿದ ಈ ನಿಮ್ಮ ಕೈಗಳನ್ನು ನಿಮ್ಮ ಸ್ನೇಹಿತನ ಮುಂದೆ ಚಾಚೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ರೀ. ಅಣ್ಣ, ನಮಗೆ ಬಂದದ್ದನ್ನು ನಾವೇ ಅನುಭವಿಸಬೇಕು. ಹೊಟ್ಟೆಗೆ ಊಟವಿಲ್ಲದ ಕಾರಣ ಕಣ್ಣಿಗೆ ಮೂಚೆ ಬಂದಂತಾಗುತ್ತದೆ. ಒಂದು ಲೋಟ ನೀರೆಂದರೆ ಕೊಡಿ, ಕುಡಿದು ಮುಳುಗುತ್ತೇನೆ. ಬಾ, ನಾ ಹೋಗೋಣ. ಅಣ್ಣ, ಅತ್ತಿಗೆ. ಬಾ ಅರ್ಜುನ, ಈಗ ಬಂದೆಯಾ? ಹೌದಣ್ಣ, ಈಗ ಬಂದೆ. ಅಣ್ಣ, ಅತ್ತಿಗೆ ರಾಜು ಬಂದಿದ್ದಾನೆ, ನೋಡಿಲಿ. ತಮ್ಮ ರಾಜು, ಈಗ ಬಂದೇನಪ್ಪ. ಹೌದಣ್ಣ, ಇಂದು ಸಂಜೆ ಸಾಯಂಕಾಲ 6 ಗಂಟೆ ಟ್ರೈನಿಗೆ ಬಂದೆ. ಏನಾಯ್ತಪ್ಪ ನಿನ್ನ ನೌಕರಿಯ ವಿಷಯ? ಅಣ್ಣ, ಶ್ರೀ ಕರಿಯಮ್ಮ ದೇವತೆಯ ದಯದಿಂದ ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದೇನೆ ಅಣ್ಣ. ಆದರೆ ಎಂಬ ನಿಟ್ಟುಸಿರು ಏಕೆ ಮೈದುನ? ಅತ್ತಿಗೆ 1,000 ರೂಪಾಯಿ ಕಡಿಮೆ ಆಗಿದೆ. ಅತ್ತಿಗೆ 1,000 ರೂಪಾಯಿ ನಾವು ಕೊಡದೆ ಹೋದರೆ ನಾವು ಕಟ್ಟಿರುವ 1 ಲಕ್ಷ ರೂಪಾಯಿ ಡೊನೇಷನ್ ಸಹ ಕೊಡುವುದಿಲ್ಲ, ನನಗೆ ನೌಕರಿ ಸಹ ಕೊಡುವುದಿಲ್ಲ ಅಂತ ಮೇಲಿನ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರೆ. ಅತ್ತಿಗೆ ಹೇಳಿ ಕಳಿಸಿದ್ದಾರೆ. ಮೊದಲೇ ಮನೆಯಲ್ಲಿ ತಿನ್ನಲಿಕ್ಕೆ ಒಂದು ತುತ್ತು ಅನ್ನ ಗಂಜಿಗೂ ಸಹ ಗತಿಲ್ಲದಿರುವಾಗ ಇನ್ನು 1,000 ಹಣ ಎಲ್ಲಿಂದ ತರುವುದಪ್ಪ, ಎಲ್ಲಿಂದ ತರುವುದು? ಅಳಬೇಡ ಅಣ್ಣ, ಅಳಬೇಡ. ಈ ನಿನ್ನ ತಮ್ಮನ ಕೊನೆ ಉಸಿರಿರುವವರೆಗೂ ಅಣ್ಣ ಅತ್ತಿಗೆರದ ನಿಮಗೆ ಯಾವ ಕಾಲಕ್ಕೂ ತೊಂದರೆ ಬರದಾಗೆ ನಾನು ನೋಡಿಕೊಳ್ಳುತ್ತೇನೆ ಅಣ್ಣ, ನಾನು ನೋಡಿಕೊಳ್ಳುತ್ತೇನೆ. ಅರ್ಜುನ, ಹಿಂದೆ ಇಂಟರ್ವ್ಯೂ ಬಂದಾಗ 1 ಲಕ್ಷ ಹಣ ಕೂಡಿಸುವ ಸಲುವಾಗಿ ಮನೆಯಲ್ಲಿದ್ದ ಎಲ್ಲ ದವಸ ಧಾನ್ಯಗಳನ್ನು ಮಾರಿದೆವಪ್ಪ. ಮೇಲಾಗಿ ರೈತನ ಬಲಗೈ ಬಂಟ ನಿಂತಿದ್ದ 2 ಎತ್ತುಗಳನ್ನು ಸಹ ಮಾರಿದೆವಪ್ಪ. ಇದ್ದ 2 ಎಕರೆ ಹೊಲವನ್ನು ಸಹ ಆ ಪ್ರತಾಪನಿಗೆ ಬಡ್ಡಿಯಲ್ಲಿ ಹಾಕಿ ಹಣ ತಂದಿದ್ದೀವಪ್ಪ. ಅಷ್ಟೇ ಅಲ್ಲಪ್ಪ, ನಾವು ಆಶಿಸುವ ಈ ಮನೆ ಎಂಬ ಮಹಾಲಕ್ಷ್ಮಿಯನ್ನು ಸಹ ಆ ಪ್ರತಾಪನಿಗೆ ಬಡ್ಡಿಯಲ್ಲಿ ಹಾಕಿ ಹಣ ತೆಗೆದಿದ್ದೇವಪ್ಪ. ಅಂದಾಗ ಇನ್ನು 1,000 ಹಣ ಎಲ್ಲಿಂದ ತರುವುದಪ್ಪ, ಎಲ್ಲಿಂದ ತರುವುದು? ಮೈದುನ, ಹಣ ತುಂಬಲಿಕ್ಕೆ ಸ್ವಲ್ಪ ಕಾಲ ಅವಕಾಶ ಇಲ್ವೇನಪ್ಪ? ಕಾಲ ಅವಕಾಶ ಇಲ್ಲ ಅತ್ತಿಗೆ. ಈಗಲೇ 10 ಗಂಟೆ ಟ್ರೈನಿಗೆ ಹೋಗಬೇಕು. ನಾಳೆ ಬೆಳಿಗ್ಗೆ ಸರಿಯಾಗಿ 4 ಗಂಟೆಗೆ ಆಫೀಸಿಗೆ ಹಣ ಕಟ್ಟಬೇಕು ಅತ್ತಿಗೆ. ಕಟ್ಟದಿದ್ದರೆ ನಮ್ಮ ಪ್ರಯತ್ನ ವ್ಯರ್ಥವಾಗುವುದರಲ್ಲಿ ಸಂದೇಹವಿಲ್ಲ. ದೇವ, ಎಂಥ ಸಂಕಟದ ಸಮಯವನ್ನು ತಂದುಹಿಡಿದೆಯಪ್ಪ ಈ ಬಡವನ ಬಾಳಿನಲ್ಲಿ. ಹಗ್ಗವ ಹಿಡಿದರೆ ಹಾವಾಗಿ ತೋರುತ್ತದೆ, ಅಮೃತ ಕುಡಿದರೂ ವಿಸುವಾಗುವ ದುರ್ಗತಿಕ ಸಮಯ ನನಗೆ ಸಾಧಿಸಿ ಬಂದಿದೆಯಪ್ಪ, ಸಾಧಿಸಿ ಬಂದಿದೆ. ಇನ್ನು ಈ ಬಡವನ ಮನೆಯಲ್ಲಿ 1,000 ಬೆಲೆ ಬಾಳುವ ವಸ್ತು ಏನಿದೆ? ಮಂಜುಳಾ, ಹೇಳಿ ಸ್ವಾಮಿ. ಪತೇ ಪರಮಾತ್ಮನೆಂದು ನೀನು ನನ್ನನ್ನು ತುಂಬಾ ಪ್ರೀತಿಸುತ್ತೀಯಲ್ಲವೇ? ಎಂದಿಲ್ಲದ ಮಾತು ಎಂದು ನಿಮ್ಮ ಬಾಯಿಂದ ಯಾಕೆ ಸ್ವಾಮಿ? ನೋಡಿ,
ನಿಮ್ಮನ್ನ ನಂಬಿ ಬಂದವಳು ನಾನು. ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ಸಹ ನೀರು ಬರುತ್ತದೆ. ನೀವೇ ನನ್ನ ಪ್ರಾಣ, ನೀವೇ ನನ್ನ ದೈವ ಅಂತ ನಿಮ್ಮನ್ನೇ ನಂಬಿ ಬಂದವಳ್ರಿ ನಾನು. ಅಷ್ಟೊಂದು ಪ್ರೀತಿ ಇನ್ನು ನನ್ನ ಗಂಡನ ಮೇಲಿದ್ದರೆ ನಿನ್ನ ಗಂಡನಾದ ನನ್ನದೊಂದು ಮಾತು ನಡೆಸಿಕೊಡುತ್ತೀಯಾ? ಅದೇನಂತ ಹೇಳಿ ಸ್ವಾಮಿ. ನನ್ನ ಪ್ರಾಣವನ್ನಾದ್ರೂ ಒತ್ತೆ ಇಟ್ಟಾದ್ರೂ ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ. ಮಂಜುಳಾ, ನನ್ನ ತಮ್ಮನ ನೌಕರಿಯ ಸಲುವಾಗಿ ನಿಮ್ಮ ತಮ್ಮನ ನೌಕರಿ ಸಲುವಾಗಿ ನಾನೇನ್ ಮಾಡ್ಬೇಕು ಹೇಳಿ ಸ್ವಾಮಿ. ಮಂಜುಳಾ, ನನ್ನ ತಮ್ಮನ ನೌಕರಿ ಸಲುವಾಗಿ ಬಿಚ್ಚು ಕೊಟ್ಟು ಬಿಡಿ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ, ಮೂಗಲ್ಲಿರುವ ಮೂಗುತಿಯನ್ನು. ಸ್ವಾಮಿ, ಹೆಣ್ಣಿಗೆ ಮುತ್ತೈದೆ ಭಾಗ್ಯ ಅನ್ನೋದು ಒಂದೇ ಒಂದು, ಅದು ಕೊರಳಲ್ಲಿರೋ ಮಾಂಗಲ್ಯ, ಮೂಗಲ್ಲಿರೋ ಮೂಗುತಿ. ಅದನ್ನ ನೀವು ಬದುಕಿದಾಗಲೇ ಬಿಚ್ಚಿಕೊಡು ಅಂದ್ರೆ ಹೇಗೆ ಸಾಧ್ಯ ಸ್ವಾಮಿ? ದಯವಿಟ್ಟು ಬೇಡ ಸ್ವಾಮಿ, ನಿಮ್ಮ ಕಾಲಿ. ನೋಡು ಮಂಜುಳಾ, ಮಗನಂತಿರುವ ನಿನ್ನ ಮೈದು ನನ್ನ ಭವಿಷ್ಯಕ್ಕಿಂತ ನಿನಗ ಚಿನ್ನದ ಮಾಂಗಲ್ಯ ಮೂಗುದೇ ಹೆಚ್ಚೈತೆ. ನನ್ನ ತಮ್ಮ ಒಂದು ಒಳ್ಳೆಯ ಸರ್ಕಾರಿ ನೌಕರಿ ಹಿಡಿದರೆ ಇಂಥ 10 ಚಿನ್ನದ ಮಾಂಗಲ್ಯ ಮೂಗುತಿ ಮಾಡಿಸಿಕೊಡುವನು. ಒಟ್ಟಿನಲ್ಲಿ ನನ್ನ ತಮ್ಮನ ಒಬ್ಬ ದೊಡ್ಡ ಅಧಿಕಾರಿ ಆಗಿ ಸುಖವಾಗಿರ್ಬೇಕೆನ್ನುವುದೇ ನಿನ್ನ ಗಂಡನ ಆಸೆ ಮಂಜುಳಾ, ಗಂಡನ ಆಸೆ. ಬೇಡಣ್ಣ ಬೇಡ, ತುತ್ತು ಮಾಡಿ ಉಣಿಸಿ ತಿನಿಸಿ ಹೆತ್ತ ತಾಯಿ ಎಂತ ಮಿಗಿಲಾದ ನನ್ನ ಅತ್ತಿಗೆ ಮಾಂಗಲ್ಯ ಮೂಗುತಿ ಮಾರಿ ಈ ನಿನ್ನ ತಮ್ಮನಿಗೆ ಹಣ ಕೊಡುವುದು ಬೇಡಣ್ಣ ಬೇಡ. ಹುಚ್ಚಪ್ಪ, ಸಮಯಾನುಸಾರವಾಗಿ ಹೋಗಲೇಬೇಕು. ಯಾರಿಗಾದರೂ ಸಹ ಅದೃಷ್ಟದ ಬಾಗಿಲು ಒಂದು ಬಾರಿ ತೆಗೆದಿರುತ್ತದೆ. ಅದು ತೆಗೆದಾಗ ಸೇರು ಕಳೆದು ಬುದ್ಧಿವಂತರ ಲಕ್ಷಣ. ನೋಡು ಮಂಜುಳಾ, ನೀನು ಅವುಗಳನ್ನು ತೆಗೆದುಕೊಡದಿದ್ದರೆ ನಿನಗೆ ನಿನ್ನ ಗಂಡನ ಆನೆಯಾದಿತ್ತು. ಸ್ವಾಮಿ, ಹಾಗೆಲ್ಲ ಮಾತನಾಡ್ಬಿಡಿ. ಆಯ್ತು, ನೀವು ಹೇಳಿದಂತೆ ನನ್ನ ಮಾಂಗಲ್ಯವನ್ನ ಕೊಡ್ತೀನಿ.
जब कले होते लाइन से शुरू होते हैं ನೇಮಗಳ ಪ್ರತಾಪ್ ಕಂಡ ಕಂಡ ಬೆಟ್ಟ ಹೆಣ್ಣು ಮಕ್ಕಳಿಗೆ ಹಣದ ಆಶೆ ತೋರಿಸಿ ಅವರ ಶೀಲ ಹಾಳು ಮಾಡಿ ಕೊನೆಗೆ ಅವರನ್ನು ಕೊಲೆಗೈದವು. ಬಡವರ ಆಸ್ತಿಯನ್ನು ಎತ್ತಿ ಹಾಕಿ ಸುತ್ತಮುತ್ತ ನೂರಾರು ಹಳ್ಳಿಗೆ ನಾನೇ ಪುಂಡನೆಂದು ಮೆರೆದು ನಾನೇ ಪುಂಡನೆಂದು ಮೆರೆತಿರುವ ನಿನ್ನ ಏಸಿ ಜನ್ಮಕ್ಕೆ ಬೆಂಕಿ ಹಚ್ಚ. ನಿನ್ನ ದೌರ್ಜನ್ಯಕ್ಕೆ ಬಲಿಯಾಗಿ ಸತ್ತವರ ಆತ್ಮಕ್ಕೆ ನಾ ಶಾಂತಿಗೊಳಿಸದಿದ್ದರೆ मेरा नाम ಎಂಟದೆಯ ಬಂಟ ಟೈಗರ್ ಕರ್ಣನೇ नहीं संजय दिल दिया तो करना, दिल नहीं तो काली शर्मा ಒಲೆದರೆ ಕರ್ಣ ಒಲೆಯದಿದ್ದರೆ ಕಾಳಿಂಗ ಸರ್ಪ